ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತಿದ್ದೀರಿ. ನಾವು ಕೂಡ ಚೆನ್ನಾಗಿದ್ದೀವಿ. ಫ್ರೆಂಡ್ಸ್, ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ. ಆಗ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ. ಆಗ ನೀವೇ ನಮ್ಮ ಫಸ್ಟ್ ವಿಡಿಯೋನ ನೋಡ್ಬೋದು. ಫ್ರೆಂಡ್ಸ್, ದುರ್ಗಮ್ಮನ ಜಾತ್ರೆ ದಿನ ಎಷ್ಟೆಷ್ಟಾಗುತ್ತೋ ಅಷ್ಟೆಷ್ಟು ಬ್ಲಾಗ್ ಮಾಡಿದ್ವಿ. ಜಾತ್ರೆ ಅಂತೂ ತುಂಬ ಚೆನ್ನಾಗಾಯಿತು ನಮ್ಮ ಮನೆಯಲ್ಲಿ. ಈಗ ಈ ವಿಡಿಯೋಲಿ ನಿಮಗೆ ನಾವು ಏನೇನು ಅಡುಗೆ ಮಾಡಿದ್ವಿ, ಯಾರ್ಯಾರು ಬಂದಿದ್ದರು ಅಂತ ಆ್ಯಕ್ಚುಲಿ ನನಗೆ ಕಂಪ್ಲೀಟಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಎಷ್ಟು ಮಾಡಿದ್ದೀನೋ ವಿಡಿಯೋ ಅಷ್ಟು ನಿಮಗೆ ಹಾಕ್ತೀನಿ ವಿಡಿಯೋಸು. ಯಾಕಂದರೆ ಅವತ್ತು ದೀಡ್ ನಮಸ್ಕಾರ ಹಾಕಿ ಬಂದನಲ್ಲ, 5 ರೌಂಡ್ಸ್ ಹಾಕಿದೆ. ಫುಲ್ಲು ಸುಸ್ತಾಗ್ಬಿಡ್ತು ನನಗೆ, ಕಾಲೆಲ್ಲ ಎತ್ತಕ್ಕೆ ಆಗಲಿಲ್ಲ. ಅಷ್ಟು 2 ದಿನವೂ ಭಾಳ ಕಾಲೆಲ್ಲ ನೋವು ಬಂತು. ನಾನು ಆ್ಯಕ್ಚುಲಿ ಅಂದ್ಕೊಂಡಿದ್ದು 1 ರೌಂಡ್ ಅಷ್ಟೇ. ನಮ್ಮ ಮನೆಯವರು, ನಮ್ಮ ಭಾವ ಎಲ್ಲ ಸೇರಿಕೊಂಡು, ಇಲ್ಲ ಹಾಕಂಗಿದ್ರೆ ಎಲ್ಲ 5 ರೌಂಡ್ ಹಾಕಬೇಕು ಅಂದರು. ಸರಿ, ಅದೇನು ದೇವ್ರ ಇಚ್ಛೆ ಇದೆನೋ ಗೊತ್ತಿಲ್ಲ ಅಂತೇಳಿ ಹಾಕಿದ್ವಿ. ಹಾಕಿ ಮುಗಿಸಿ ಹರಕೆ ಅಂದರೂ ನಂದು ಪೂರ ಆಯಿತು. ಅಂದ್ಕೊಂಡಿರ್ತೀವಲ್ಲ ಏನೇನಾದರೂ, ಅದು ಪೂರ್ತಿ ಆದಮೇಲೆ ಮತ್ತೆ ತೀರಿಸ್ಲೇಬೇಕಲ್ವ ದೇವರಿಗೆ. ಸೊ ಅದು ನಂದು ಕಂಪ್ಲೀಟ್ ಆಯಿತು. ಹರಕೆ ಇದ್ದಿದ್ದು ಒಂದೇ ಹರಕೆ, ಅದು ಕಂಪ್ಲೀಟ್ ಆಯಿತು. ನಾನು ದೇವರಿಗೆಲ್ಲ ಹರಕೆ ಕಟ್ಕೊಳಕ್ಕೆ ಹೋಗಲ್ಲ, ಭಕ್ತಿಯಿಂದ ಬೇಡ್ಕೊತೀನಿ. ನನ್ನ ಕೈಯಲ್ಲಿ ಏನಾಗುತ್ತೋ ಅಷ್ಟೇ ನಾನು ಮಾಡೋದು. ಜಾಸ್ತಿ ನನಗಿದು ಕೊಡು, ಅದು ಕೊಡು, ನಾನು ಕೊಡ್ತೀನಿ, ಇದು ಕೊಡ್ತೀನಿ, ಹೋಗ್ತೀವಿ, ನಮಸ್ತೆ ಮಾಡ್ತೀವಿ, ಮನಸಾರೆ ಬೇಡ್ಕೊತೀವಿ, ಬರ್ತೀವಿ ಅಷ್ಟೇ. ನಾನು ಇದು ಕೊಡ್ತೀನಿ, ಅದು ಕೊಡ್ತೀನಿ, ಏನೂ ಬೇಡ್ಕೊಳಕ್ಕೆ ಹೋಗಲ್ಲ, ಏನೂ ಇಲ್ಲ. ದೇವರಿಗೂ ಗೊತ್ತಿರುತ್ತಲ್ವ ನಮ್ಗೆ ಏನೇನು ಮಾಡಬೇಕು ಅಂತ, ಎಲ್ಲ ಬರೆದು ಕಳಿಸಿರ್ತಾರೆ. ಸೊ ಹಾಗಾಗಿ ಅದು ಒಂದೇ ಹರಕೆ ಇದ್ದಿದ್ದು ನಂದು ಪೂರ್ತಿ ಆಯಿತು. ಆಮೇಲೆ ನಮ್ಮ ಜಗನು ಅವನು ಅಷ್ಟೇ ಎನರ್ಜಿಯಾಗಿ 5 ರೌಂಡು ಕಂಪ್ಲೀಟ್ ಮಾಡ್ದೆ. ಆಮೇಲೆ ಸಮರ್ಥಿಗೂ ಕರ್ಕೊಂಡು ಹೋಗಿದ್ವಿ. ಸಂಜನಾ ಮತ್ತು ರಾಣಿ ತೋರಿಸಿದ್ನಲ್ಲ, ನನ್ನ ತಂಗಿನೂ, ನಮ್ಮ ಸಿಸ್ಟರ್ ಅವ್ರ ತಂಗಿ, ಅವಳು ರಾಣಿ ಅಂತ, ಅವಳು ಇಬ್ಬರು ಸಮರ್ಥಿಗೆ ಒಂದು 2.5 ಅವರ್ ಆಯಿತು. ನಾವು ಅದು 5 ರೌಂಡ್ ಎಲ್ಲ ಸುತ್ತು ಬರೋಕ್ಕೆ, ಯಾಕಂದರೆ ಫುಲ್ ಕ್ರೌಡ್ ಇತ್ತು. ಅದೆಲ್ಲ ಹೋಗಿ ಬರೋಷ್ಟೊತ್ತಿಗೆ ಅಷ್ಟೊತ್ತು ಅವನಿಗೆ ಮಲ್ಕೊಂಡಿದ್ದಾನೆ, ಹಿಂಗೆ ಹಿಡ್ಕೊಂಡಿದ್ದಾರೆ, ಎಲ್ಲಿ ಎದ್ದೇಳ್ತಾನೆ ಏನೋ ಅಂತ ಒಂದೇ ಕಡೆಯೇ ಹಿಡ್ಕೊಂಡಿದ್ದಾರೆ ಪಾಪ. ಥ್ಯಾಂಕ್ಸ್ ಟು ಸಂಜನಾ ಆ್ಯಂಡ್ ರಾಣಿ. ನಮ್ಮತ್ತೆನೂ ಇದ್ದರು ಅವ್ರ ಜೊತೆ. ಅವ್ರಿಗೆ ಒಂದು ಹತ್ರ ಕೂರಿಸಿ ನಾವಷ್ಟೇ ಹೋಗಿ ಹಾಕಿ ಬಂದ್ವಿ. ಆಮೇಲೆ ಉಡಿ ತುಂಬಬೇಕಾದ್ರೆ ಅವ್ರು ಬಂದರು ಅಲ್ಲಿ. ಫ್ರೆಂಡ್ಸ್, ಅದೇ ಹೇಳ್ತಿದ್ನಲ್ಲ, ನಮ್ಮ ಮನೇಲಿ ಏನೇನು ಅಡುಗೆ ಮಾಡಿದ್ವಿ ಅಂತ. ಎಲ್ಲ ಅಡುಗೆನೂ, ಎಲ್ಲ ರೆಸಿಪೀಸು ನಮ್ಮ ಮನೆಯವರೇ ಮಾಡಿದ್ದು, ನಾನೇನು ಮಾಡಿಲ್ಲ. ಎಲ್ಲ ಡೈರೆಕ್ಷನ್ ಹೇಳ್ತಾಯಿದ್ದೆ ಸಣ್ಣ ಪುಟ್ಟ, ಯಾಕಂದರೆ ಅವತ್ತು ನನಗೆ ತುಂಬ ಅಂದರೆ ತುಂಬ ಸುಸ್ತಾಗ್ಬಿಟ್ಟಿತ್ತು. ಆಮೇಲೆ ನಮ್ಮ ಅತ್ತೆ ಮಾವನೂ ಅಷ್ಟೇ ಹೆಲ್ಪ್ ಮಾಡಿದರು. ಅವರು ಏನೇನು ಹೇಳ್ತಾರೋ ಅವ್ರಿಗೆ ಮಿಕ್ಸಿ ಮಾಡಿಕೊಡೋದು, ಅದು ಇದು ಚಾಪ್ ಮಾಡಿಕೊಡೋದು, ಅದೆಲ್ಲ. ನಮ್ಮದು ಒಟ್ಟು ಕುರಿ ಮಾತ್ರ ಮಸ್ತ್ ಟೇಸ್ಟ್ ಆಗಿತ್ತು. ಮಟನ್ ಪೀಸಸ್ ಎಲ್ಲ ಏನಂತಾರೆ, ನಾವು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಜಾಸ್ತಿನೇ ಬಂತು ಮಟನ್ನು. ಚೆನ್ನಾಗಿತ್ತು, ಕುರಿ ಮಾತ್ರ ಚೆನ್ನಾಗಿತ್ತು. ಅದರಲ್ಲಿ ನಾವು ಫಸ್ಟು ಬೋಟಿ ಮಾಡಿದ್ವಿ, ತಲೆ ಮಟನ್ನು, ಆಮೇಲೆ ಚಾಪ್ಸಿಂದು ಎಣ್ಣೆ ಖಾರ, ಮಟನ್ ಸಾರು, ಮಟನಿನ ಗ್ರೀನು, ಮತ್ತು ಇಷ್ಟು ಐಟಮ್ಸ್ ಮಾಡಿದ್ವಿ. ಆಮೇಲೆ ರೊಟ್ಟಿ, ಚಪಾತಿ, ಅನ್ನ, ಆಮೇಲೆ ಬಿರಂಜಿ ರೈಸು ಎಲ್ಲ ವಿಡಿಯೋ ತೊಗೊಳಕ್ಕಾಗಲಿಲ್ಲ. ಎಷ್ಟೆಷ್ಟಾಗುತ್ತೋ ಸ್ವಲ್ಪ ಗ್ಲಿಮ್ಸ್ ತೊಗೊಂಡೆ ಅಷ್ಟೇ. ಇಷ್ಟು ಐಟಮ್ಸ್ ಮಾಡಿದ್ವಿ ಮಟನಲ್ಲೇ. ಮತ್ತು ಚಿಕನೇನು ತರಕ್ಕೆ ಹೋಗಲಿಲ್ಲ, ಮಟನ್ನೇ ತುಂಬ ಜಾಸ್ತಿ ಬಂದಿತ್ತಲ್ವ. ಇನ್ನೊಂದು ಏನಂದರೆ ಫ್ರೆಂಡ್ಸ್, ಎಲ್ಲ ನಮ್ಮ ರಿಲೇಷನ್ಸು ಇದೇ ಊರಲ್ಲೇ ಇರೋದು. ಸೊ ಎಲ್ಲರ ಮನೆಯಲ್ಲೂ ಹಬ್ಬ, ಎಲ್ಲರ ಮನೆಯಲ್ಲೂ ಅವತ್ತಿನ ದಿನವೇ ಹಬ್ಬ. ಯಾರೂ ಜಾಸ್ತಿ ಬಂದಿಲ್ಲ. ನಾನು ಬಂದಿದ್ದು ಮತ್ತು ವಿಡಿಯೋ ಮಾಡ್ಕೊಳಕ್ಕೂ ಮಾತಲ್ಲಿ ಮರ್ತು ಬಿಡ್ತೀವಲ್ಲ. ಸೊ ಹಾಗಾಗಿ ಎಲ್ಲ ಕಂಪ್ಲೀಟಾಗಿ ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಬಂದಿದ್ದರು ನಮ್ಮ ಚಿಕ್ಕಪ್ಪನ ಮಗಳು, ನಮ್ಮ ಮಾಮವ್ರ ಮಕ್ಕಳು, ಅವ್ರ ರಿಲೇಷನ್ಸ್ ಎಲ್ಲ ಬಂದಿದ್ದರು. ಇವ್ರ ಫ್ರೆಂಡ್ಸು ಎಲ್ಲ ಬಂದಿದ್ದರು. ಆಮೇಲೆ ನಮ್ಮ ಅಕ್ಕ, ಭಾವ, ಅವರ ಮಾಮ, ಅವ್ರ ಮಕ್ಕಳು ಎಲ್ಲ ಬಂದಿದ್ದರು. ಎಲ್ಲರದು ಕಂಪ್ಲೀಟಾಗಿ ವಿಡಿಯೋ ತೊಗೊಳಕ್ಕಾಗಲಿಲ್ಲ. ಎಷ್ಟೆಷ್ಟಾಗುತ್ತೋ ಅಷ್ಟಷ್ಟು ತೆಗ್ದಿದ್ದೀನಿ.
ವಿಡಿಯೋಸು. ಆಮೇಲೆ ನಾವು ಪೂಜೆನ ಸ್ವಲ್ಪ ಬೇರೆ ಥರನ ಮಾಡ್ತೀವಿ. ಆ ದೇವರಿಗೆ ಅದೇನೇ ಎಡೆ ತೋರಿಸ್ತೀವಿ. ನಾವು ಏನು ಮಾಡಿರ್ತೀವಲ್ಲ ಮಟನಿಂದೆಲ್ಲ, ಅದು ಎಲ್ಲ ಚಪಾತಿ ಹಿಟ್ಟಿಂದ ಎಲ್ಲ ಕಣಕದ ಆರತಿ ಮಾಡಿ ಅದರಲ್ಲಿ ನಾವು ದೇವಿಗೆ ಆರತಿ ಬೆಳಗ್ತೀವಿ. ಯೂಶ್ವಲಿ ಊದಿನ ಕಡ್ಡಿ ಅದೆಲ್ಲ ಬೆಳಗ್ತೀವಿ, ಬಟ್ ಇದು ಸ್ಪೆಷಲ್ಲಾಗಿ ನಮ್ಮ ಮರಾಠೀಸಲ್ಲಿ ಮಾಡೋವಂಥ ಆರತಿ ಇದು. ಯಾರ್ಯಾರು ತುಳಜಾ ಭವಾನಿ, ಅಂಬಾಭವಾನಿ, ದುರ್ಗಮ್ಮನ ದೇವರಿಗೆ ನಡೆಸ್ಕೊತಾರೋ ಅವರಿಗೆಲ್ಲ ಗೊತ್ತಿರುತ್ತೆ ಯೂಶ್ವಲಿ. ಆ ಥರ ಸಂಜೆ ಮಾಡಿದ್ದು ಎಲ್ಲ ಅಡುಗೆ ಆದಮೇಲೆ ಕಂಪ್ಲೀಟಾಗಿ ಅದು ಮಾಡಿದ್ವಿ. ಆಮೇಲೆ ನಮ್ಮ ಅಕ್ಕರ ಮನೆಯಲ್ಲೂ ಅದೇ ಥರನೇ ಮಾಡ್ತಾರೆ. ಅವ್ರದ್ದು ಫೋಟೋಸ್ ಇದ್ದರೆ ಕಳ್ಸೋಕ್ಕೆ ಹೇಳ್ತೀನಿ. ಆಮೇಲೆ ನಮ್ಮ ಮನೆಯವರು ಕೊಡಿಸಿರೋದು ಜಾತ್ರೆಗೆ ಈ ಸೀರೆ. ಅಂದರೆ ನಾವು ದೇವರಿಗೆ ಸೀರೆ ಏರಿಸ್ತೀವಿ. ಸೊ ನಿಮಗೆ ಅವತ್ತು ನಾನು ಚನ್ನಬಸಪ್ಪ ಅಂಗಡಿದ ಗ್ಲಿಮ್ಸ್ ಹಾಕಿದ್ನಲ್ಲ, ಅದರಲ್ಲಿ ತೋರಿಸ್ತೀನಿ ನಿಮಿಷ. ಓನ್ಲಿ ಒಂದು 10-15 ಮಿನಿಟ್ಸಲ್ಲಿ ತಂದಿದ್ದು ಸೀರೆ ನೋಡಿ. ಇದು ಸ್ಲೀವ್ಸಿಗೆ ಇಷ್ಟು ದೊಡ್ಡ ಬಾರ್ಡ್ರ್ ಕೊಟ್ಟಿದ್ದಾರೆ. ಇದು ಫುಲ್ ಪ್ಲೇನ್ ಇದೆ. ಅಂದರೆ ನಾವು ವರ್ಕ್ ಮಾಡೋಂಗಿದ್ರೆ ವರ್ಕ್ ಮಾಡಿಸ್ಕೋಬೋದು. ಇದು ನೋಡಿ, ಇಲ್ಲಿ ಸೀರೆ ಸುತ್ಕೊಳ್ಳೋ ಹತ್ರ ಪ್ಲೇನ್ ಇದೆ. ಆಮೇಲೆ ಇಲ್ಲಿಂದ ಅಂತೂ ಕಂಪ್ಲೀಟ್ಲಿ ಒಂದು ಅರ್ಧ ಮೀಟ್ರ್ ಅಷ್ಟೇ ಪ್ಲೇನ್ ಇದೆ. ಆಮೇಲೆ ಫುಲ್ ಕಂಪ್ಲೀಟ್ ಸ್ಯಾರಿ ಈ ಥರ ಬರುತ್ತೆ. ಈ ಥರ ಬಾರ್ಡರ್ ಈ ಥರ ಇದೆ ಮೇಲೆ ಕೆಳಗೆ, ಮಸ್ತ್ ಕಾಣುತ್ತೆ. ಈ ಕಲರ್ ನನ್ನ ಹತ್ರ ಇರಲಿಲ್ಲ. ಸೊ ಹಾಗಾಗಿ ಒಂದು ನೋಡಿದ ತಕ್ಷಣ ಬೇರೆ ಸೀರೆ ನೋಡೋದೇ ಬೇಡಪ್ಪ ಅಂತೇಳಿ 2 ಚಾಯ್ಸ್ ಮಾಡಿದ್ದೆ ನಾನು. ಅದರಲ್ಲಿ ಮತ್ತು ನಮ್ಮ ಮನೆಯವ್ರಿಗೆ ಫೋಟೋ ಕಳಿಸಿ ಅವ್ರು ಯಾವ್ದು ಫೈನಲ್ ಮಾಡ್ತಾರೋ ಅದೇ. ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ. ಕಲರು ಎಷ್ಟು ಬ್ರೈಟಾಗಿ ಕಾಣುತ್ತಲ್ವ. ಇದು ಈ ಥರ ಫುಲ್ಲು ಸ್ಯಾರಿ ಫುಲ್ ಈ ಥರ. ನಮ್ಮ ದಾವಣಗೆರೆ ಜನರಿಗೆ ಫ್ರೆಂಡ್ಸ್ ಹೆಂಗೆ ಅಂದರೆ, ಎಷ್ಟೇ ಇದು ಶರಿಗಿದು ಎಷ್ಟೇ ಅಂಗಡಿ ನಾವು ಸುತ್ತಿದ್ರು ಫೈನಲಿ ಹೋಗೋದು BS ಚನ್ನಬಸಪ್ಪ ಅಂಗಡಿಗೆ. ಅದೇ ನಮಗೆ. ನಾನು ಈ ಸತಿ ಯಾವ ಅಂಗಡಿನೂ ಸುತ್ತಲಿಲ್ಲ, ಬ್ಲೈಂಡಾಗಿ ಒಂದೇ ಅಂಗಡಿಗೆ ಹೋದೆ, ಒಂದೇ ಅಂಗಡಿಯಿಂದ ಬಂದೆ. ಈ ಸೀರೆ ಎಷ್ಟಿರ್ಬೋದು? ಮೇ ಬಿ 1000 ರೂಪೀಸ್. ನೋ, ಓನ್ಲಿ ನಿಮಗೆ ಉಲ್ಟಾ ಕಾಣಿಸ್ತಿರ್ಬೋದು. ಇದರಲ್ಲಿ ಎಷ್ಟು ಅಂದರೆ 420 ರೂಪೀಸ್ ಅಷ್ಟೇ. ಮಸ್ತಿದೆ ಫ್ರೆಂಡ್ಸ್, ಸೀರೆ ಮಾತ್ರ ಭಾಳ ಚೆನ್ನಾಗಿದೆ. ಎಲ್ಲರೂ ದಾವಣಗೆರೆಗೆ ಬಂದು ಶಾಪ್ ಮಾಡಿ. ಎಲ್ಲೆಲ್ಲಿಂದನೋ ಬರ್ತಾರೆ, ಯಾವ್ಯಾವ ಊರಿಂದನೋ. ಸೀರೆ ಮದುವೆ ಟೈಮಲ್ಲಿ, ಜಾತ್ರೆ ಟೈಮಲ್ಲಿ, ಹಬ್ಬದ ಟೈಮಲ್ಲಿ ಅಲ್ಲಿ ಕಾಲಿಡೋಕ್ಕಂತೂ ಜಾಗನೇ ಇರಲ್ಲ, ಅಷ್ಟು ರಶ್ ಇರುತ್ತೆ. ಫೇಮಸ್ ಅಂದರೆ ಫೇಮಸ್ ಶಾಪು. ಒಂದು 80 ಇಯರ್ಸ್ ಆಯ್ತೇನಪ್ಪ ಚನ್ನಬಸಪ್ಪ ಅಂಗಡಿ ಸ್ಟಾರ್ಟ್ ಮಾಡಿ. ನಾನು ಒಂದು ಸತಿ ಅಲ್ಲಿದು ಕಂಪ್ಲೀಟಾಗಿ ವ್ಲಾಗ್ ಮಾಡ್ತೀನಿ, ನೋಡ್ತೀರಂತೆ ಮನೆಯಲ್ಲೇ ಕೂತು. ಸರಿ ಫ್ರೆಂಡ್ಸ್, ಟೈಮ್ ಆಯಿತು, ನಾವು ಈಗ ಹೊರಡಬೇಕು ಶಾಪಿಗೆ. ಬರ್ತಾ ಬರ್ತಾ ಏನು ನಾವು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀವಿ ಅಂತ ನಿಮಗೆ ಅದೂ ಹೇಳ್ತೀನಿ. ಟೈಮ್ ಆಯಿತು. ಮತ್ತೆ ಸಿಗೋಣ ಮುಂದಿನ ಬ್ಲಾಗಲ್ಲಿ. ಇವತ್ತು ಬ್ಲಾಗ್ಸ್ ಎಲ್ಲ ನೋಡಿ ಮತ್ತೆ ಸಿಗೋಣ ಮುಂದಿನ ಬ್ಲಾಗ್ಸಲ್ಲಿ. ಫ್ರೆಂಡ್ಸ್, ಇದು ಬುಧವಾರ ಬೆಳಗ್ಗೆ ದೀಡ್ ನಮಸ್ಕಾರ ಹಾಕಿ ಬಂದು ಕುರಿ ಇದು ಮಾಡಿ ಆಮೇಲೆ ಅದು ಎಲ್ಲ ಕ್ಲೀನ್ ಮಾಡಿಕೊಂಡು ಈಗ ಅಡುಗೆಗೆ ನಿಂತಿದ್ದಾರೆ ನೋಡ್ರಿ. ಮಟನ್ ಪೀಸಸ್ ಎಲ್ಲ ತೊಳೆದು ಈಗ ಮಟನ್ ಬೇಯಿಸ್ಕೊಳ್ಳಿಕ್ಕೆ ಬೇಯಿಸ್ಕೊಳಕ್ಕೆ ಮಾಡ್ಕೊತಿದ್ದಾರೆ. ಬರೀ ಎಣ್ಣೆಗೆ ಸ್ವಲ್ಪ ಅರಿಶಿನ ಉಪ್ಪು ಹಾಕಿ ಮಟನ್ನ ಬೇಯಿಸ್ಕೊಂಡು ಹಿಡ್ಕೊತಾರೆ. ಯಾಕಂದರೆ ಈಗ ಬೇಸಿಗೆಗಾಲ ಅಲ್ಲ, ಸೊ ಮಸಾಲೆ ಎಲ್ಲ ಹಾಕಿಬಿಟ್ರೆ ಇರಲ್ಲ ಅಂತ. ಸೊ ನಮ್ಮ ಅತ್ತೆ ಹೇಳಿದ ಪ್ಲ್ಯಾನ್ ಇದು ಸಕ್ಸಸ್ ಆಯಿತು ಫೈನಲಿ. ಅದು ನಾನು ಬೇಡ ಸಾರು ಮಾಡಿಬಿಡೋಣ ಅಂತ, ನಮ್ಮ ಅತ್ತೆ ಬೇಡ ಆ ಥರ ಬೇಯಿಸ್ಕೊಂಡು ಇಟ್ಕೊಂಡ್ರೆ ಮತ್ತೆ ಗುರುವಾರ ನೀನೆಲ್ಲರಿಗೂ ಊಟಕ್ಕೆ ಕರೆದಿದ್ದು, ಸೊ ಹಾಗಾಗಿ ಫ್ರೆಶ್ ಆಗಿ ಸಾರು ಮಾಡೋಣಂತೆ ಅಂತ ಹೇಳಿ ಮಾಡಿದರು. ಆ್ಯಕ್ಚುಲಿ ಅವ್ರು ಹೇಳಿದ್ದು ಚೆನ್ನಾಗೇ ಆಯಿತು. ನಾವಿದು ಸ್ವಲ್ಪ ಬೇಯಿಸ್ಕೊಂಡು ಇಟ್ಕೊಂಡ್ವಿ, ಯಾಕಂದರೆ ಮಟನ್ನು ಎಳೆದಿತ್ತಲ್ವ. ಸೊ ಜಾಸ್ತಿ ಕುದಿಸ್ತಾ ಹೋದರೆ, ಸಾರು ಮಾಡಿದರೆ ಜಾಸ್ತಿ
ನಿಮಗೂ ಒಂದು ಟಿಪ್ ಫ್ರೆಂಡ್ಸ್, ಈ ಥರ ಏನಾದರೂ ಮಾಡೋಂಗಿದ್ರೆ ಫಸ್ಟು ಈ ಥರ ಬೇಯಿಸ್ಕೊಂಡು ಇಟ್ಕೊಂಡ್ಬಿಡ್ರಿ. ನಿಮಗೇನಾದರೂ ನೆಕ್ಸ್ಟ್ ಡೇಗೆ ಬೇಕಾದರೆ ಆವಾಗ ಮಟನ್ ಏನೂ ಆಗಲ್ಲ. ಹೇಗಿರುತ್ತೋ ಹಾಗೆ ಪೀಸಸ್ ಅದೇ ಥರನೇ ಇರುತ್ತೆ ನೋಡಿ. ಎಲ್ಲ ಮಟನ್ ಪೀಸಸ್ಸು ಈ ಥರ ಬೇಯಿಸ್ಕೊಂಡ್ಬಿಟ್ರು. ಫಸ್ಟು ಎಣ್ಣೆಗೆ ಅರಿಶಿನ ಉಪ್ಪು ಎಲ್ಲ ಹಾಕಿ ಬೇಯಿಸ್ಕೊತಿದ್ದಾರೆ. ಅದು ಕ್ಲೀನಾಗಿ ಮಿಕ್ಸ್ ಆಗಿ ಎಣ್ಣೆ ಬಿಡ್ಕೊಳತ್ತದು. ಅದು ಎಣ್ಣೆ ಬಿಡ್ಕೊಂಡ್ಮೇಲೆ ಅದು ಮುಚ್ಚಿಟ್ಬಿಟ್ವಿ. ನಮಗೆ ಎಷ್ಟೆಷ್ಟು ಬೇಕೋ ಅಷ್ಟೇ ತೊಗೊತಿದ್ವಿ. ಗ್ರೀನಿಗೆ ಎಷ್ಟು ಬೇಕು, ರೆಡ್ಡಿಗೆ ಎಷ್ಟು ಬೇಕು ಅಷ್ಟೇ. ಯಾಕಂದರೆ ಬುಧವಾರ ನಮ್ಮದು ಪೂಜೆ ಆಗೋದೇ ಸಂಜೆ ಆಗಿಬಿಡುತ್ತಲ್ವ. ಸೊ ಸಂಜೆ ಎಲ್ಲರ ಮನೆಯಲ್ಲೂ ಅವತ್ತಿಂದನೇ ಪೂಜೆ ಮಾಡಿರ್ತಾರೆ. ಸೊ ಯಾರು ಬರಲ್ಲ ಅಂತ ಹೇಳಿ ಗೊತ್ತಿತ್ತು ನಮಗೆ. ಹಾಗಾಗಿ ನಾವೆಲ್ಲರಿಗೂ ಗುರುವಾರ ಇನ್ವೈಟ್ ಮಾಡಿದ್ವಿ. ಗುರುವಾರ ಎಲ್ಲರೂ ಬಂದಿದ್ದರು. ಅವರಿಗೆ ಫ್ರೆಶ್ ಆಗಿ ಅಡುಗೆ ಮಾಡ್ದಂಗೂ ಅನ್ನಿಸ್ತು ನಮಗೆ. ಇದು ನೋಡಿ, ಚಾಪ್ಸಿಂದು ಎಣ್ಣೆ ಖಾರ ಮಾಡ್ತಿದ್ದಾರೆ. ಮಟನ್ ಚಾಪ್ಸಿಂದು ಎಣ್ಣೆ ಖಾರ. ಅದಕ್ಕೆ ಬಾಣಲೆಗೆ ಎಣ್ಣೆ ಹಾಕಿ ಈರುಳ್ಳಿ ಹಾಕಿದ್ದಾರೆ. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಕಸ್ತೂರಿ ಮೆಂತೆ ಹಾಕಿ, ಅದು ಮಟನ್ ಬೇಯಿಸ್ಕೊಂಡಿದ್ದು ನೀರಿರುತ್ತಲ್ವ, ಉಪ್ಪು ಖಾರದ ಪುಡಿ ಅರಿಶಿನ ಹಾಕಿ ಮಟನ್ ಬೇಯಿಸ್ಕೊತೀವಲ್ಲ ಕುಕ್ಕರಲ್ಲಿ, ಅದ್ರ ನೀರಿರುತ್ತಲ್ವ, ಸೊ ಅದನ್ನು ಸ್ವಲ್ಪ ಹಾಕಿ ಇದಕ್ಕೆ ಖಾರ ಪುಡಿನೂ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡು ಅದು ಡ್ರೈ ಲೆವೆಲ್ಗೆ ಬಂದಮೇಲೆ ಆಫ್ ಮಾಡಿ ಕೊತ್ತಂಬರಿ ಹಾಕಿದರೆ ಮುಗೀತು. ಚಿಕನ್ ಎಣ್ಣೆ ಖಾರ ಈಸ್ ರೆಡಿ. ಸಿಂಪಲ್ ರೆಸಿಪಿ, ಬಟ್ ಟೇಸ್ಟ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಟ್ರೈ ಮಾಡಿರಿ. ಭಾಳ ಸಿಂಪಲ್ ರೆಸಿಪಿ, ಮಸ್ತಾಗುತ್ತೆ. ನಾನು ಫುಲ್ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ, ಎಷ್ಟೆಷ್ಟಾಗುತ್ತೋ ಅಷ್ಟೆಷ್ಟು ಮಾಡಿದೆ. ಇದು ಚಿಕನ್ ಅಲ್ಲ, ಮಟನಿಂದೇ ಗ್ರೀನ್ ಕಲರು ನೋಡಿ. ಈರುಳ್ಳಿ ಹಾಕಿದ್ದಾರೆ ಎಣ್ಣೆಗೆ. ಇದರಲ್ಲೇ ಒಂದು 3-4 ರೆಸಿಪಿ ಹಾಗೆ ನಾನು ಶೂಟ್ ಮಾಡ್ಕೊಂಡಿದ್ದು ಹಾಕ್ತಾಯಿದ್ದೀನಿ ನೋಡಿರಿ. ಸಾರಿ ಫ್ರೆಂಡ್ಸ್, ನಾನು ಆವಾಗಲೇ ಚಿಕನ್ ಎಣ್ಣೆ ಖಾರ ಅಂದೆ. ಅದು ಚಿಕನ್ ಎಣ್ಣೆ ಖಾರ ಅಲ್ಲ, ಮಟನ್ ಚಾಪ್ಸಿಂದ ಎಣ್ಣೆ ಖಾರ. ಮಸ್ತಾಗಿತ್ತು. ಎಲ್ಲರೂ ಟ್ರೈ ಮಾಡಿರಿ. ಮತ್ತೇನ್ರಿ ಸಚಿನ್ ಕುಮಾರ್, ಹೆಂಗಿದೆ ಜಾತ್ರೆ ವೈಬ್ಸ್? ಮಟನ್ ಗ್ರಿಲ್ ಮಾಡುವ ವಿಧಾನ ಹೇಗಾಯಿತು ಜಾತ್ರೆ? ಒಣ ಕಡಿದ್ವಿ, ಕುರಿ ಕೊಯ್ದ್ವಿ, ಕುರಿ ತಿಂದ್ವಿ. ಮೆಂತ್ಯ ಸೊಪ್ಪಲ್ಲ, ತಲಾ ಅರ್ಧ ಮಟನ್ಲ ಪುದೀನಾಗಲ್ಲ ಜರ ತಿರ್ಲ ಬಾ. जरा ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕಲ अनेक जरा ಚಕ್ಕ ಲವಂಗ ಇರುತ್ತೆ. ಈಗ ಇದಕ್ಕೆ ಗ್ರೀನ್ ಪೇಸ್ಟ್ ಹಾಕ್ಬೇಕು. ಇದರಲ್ಲಿ ಕೊತ್ತಂಬರಿ ಇರುತ್ತೆ, ಪುದೀನ ಇರುತ್ತೆ, ಚಕ್ಕೆ, ಶುಂಠಿ, ಬೆಳ್ಳುಳ್ಳಿ, ಮೆಣಸಿನಕಾಯಿ ಇರುತ್ತೆ. ತೋರಿಸ್ತಾನೆ ತಿಂತಾ ಇದ್ರೆ ಮಜಾ ಮಾಡ್ತಾರೆ. ಒನ್ ಮೋರ್ ಅಂತಿರಬೇಕು.
टमाटाचं एक जरा घाला खोबरं ನೋಡಿ ಫ್ರೆಂಡ್ಸ್, ಚಂದ್ರು ಸರ್ ಬರ್ತಾನೆ ಇರ್ತಾರೆ ಅವಾಗ ನಮ್ಮ ಮನೆಯಲ್ಲಿ ಒನ್ ಮೋರ್ ಅಂತಲೇ ಇರ್ತಾರೆ. ನಮ್ಮ ಮನೆಯವ್ರಂತರೂ ಬೆಳ್ಳುಳ್ಳಿ ಕಬಾಬ್ ವಿಡಿಯೋ ನೋಡಿದಾಗಿಂದ ಅದು ಮಾಡಿದಾಗಿಂದ ಚಂದ್ರು ಸರ್ ಫ್ಯಾನ್ ಆಗಿಬಿಟ್ಟಿದ್ದಾರೆ. ಬರೀ ಅವ್ರದ್ದೇ ವಿಡಿಯೋಸ್ನ ನೋಡ್ತಾ ಇರ್ತಾರೆ. ರೆಸಿಪೀಸ್ ಎಲ್ಲ ಚೆನ್ನಾಗಿರುತ್ತೆ ಅವ್ರದ್ದು ರೆಸಿಪೀಸ್ ಎಲ್ಲ. ನೋಡಿ ಎಲ್ಲ ಮಸಾಲೆ ಎಲ್ಲ ಹಾಕ್ತಾಯಿದ್ದಾರೆ. ಇದು ಗ್ರೀನಿಗೆ ಮಟನಿಂದು ಗ್ರೀನು. ಆಮೇಲೆ ಬೋಟಿ ಅದನ್ನು ಡ್ರೈ ಟೈಪೇ ಮಾಡಿದ್ವಿ. ತಲೆ ಮಟನ್ನು ಅದು ವಿಡಿಯೋ ತಗೊಳಕ್ಕಾಗಲಿಲ್ಲ ನನಗೆ. ಬೋಟಿ ಅದು ನಮ್ಮ ಅತ್ತೆ ಮಾಡಿದ್ರು. ತಲೆ ಮಟನ್ನು ನಾನು ಮಾಡಿದ್ದೆ ಡ್ರೈ ಟೈಪು. ಮಸ್ತಾಗಿತ್ತು ಅದು. ಸೇಮ್ ಎಣ್ಣೆ ಖಾರ ಹೆಂಗೆ ಮಾಡ್ತೀವಲ್ಲ ಅದೇ ರೆಸಿಪಿನೇ ನಾನು ತಲೆ ಮಟನ್ಗೂ ಸೇಮ್ ರೆಸಿಪಿನೇ ಮಾಡಿದ್ದು. ನೋಡಿ ಈಗ ಇದು ಮಟನಿನ ಪೀಸ್ಗಳು ಎಲ್ಲ ಬೇಯಿಸಿ ಇಟ್ಕೊಂಡಿದ್ವಲ್ಲ, ಸೊ ಅದನ್ನು ಹಾಕಿ ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ರೆಡಿ. ಭಾಳ ಬೇಗನೂ ಅಡುಗೆ ಆಯಿತು ಅನಿಸುತ್ತೆ. ಆ ಥರ ಅನಿಸುತ್ತೆ ನಮಗೆ. ಇದು ಮಟನ್ನು ಬೆಂದಿರುತ್ತಲ್ವ, ಸೊ ಒಂದು 5 ನಿಮಿಷದಲ್ಲೇ ಎಲ್ಲ ಮಾಡಿಬಿಟ್ವಿ. ಬೇಗ ಆಯಿತು ನಮ್ಮದು ಅಡುಗೆ ಎಲ್ಲ. ನೋಡಿ ಎಲ್ಲ ಅಡುಗೆನೂ ಕ್ರೆಡಿಟ್ ಹೋಗಬೇಕಾಗಿರೋದು ನಮ್ಮ ಮನೆಯವ್ರಿಗೆ. ಎಲ್ಲ ಅವರೇ ಮಾಡಿದ್ದು ಅಡುಗೆ. ನಮ್ಮತ್ತೆ ಮಾವ ಅವರಿಗೆ ಹೆಲ್ಪ್ ಮಾಡಿಕೊಟ್ರು. ಎಲ್ಲ ರೆಸಿಪೀಸು ಅವರೇ ಮಾಡಿದ್ದು. ನೋಡಿ ಈ ಥರ ನಾವು ಪೂಜೆ ಮಾಡ್ತೀವಿ. ದುರ್ಗಮ್ಮ ದೇವರಿಗೆ ಕೂರಿಸಿ ಈ ಥರ ಫೋಟೋ ಎಲ್ಲ ಇಟ್ಟು ಈ ಥರ ಅಲಂಕಾರ ಮಾಡ್ತೀವಿ. ಇಲ್ಲಿ ನೋಡಿ ಕನಕದ ಆರತಿ ಎಲ್ಲ ಹೇಳಿದ್ನಲ್ಲ, ಇಲ್ಲಿ ಇಟ್ಟು ಈ ಥರ ಪೂಜೆ ಮಾಡ್ತೀವಿ. ನೈಟು ಇಷ್ಟು ಜನ ಬಂದಿದ್ದರು, ಇನ್ನೂ ಬಂದಿದ್ದರು. ನಾನು ವಿಡಿಯೋ ತಕ್ಕೊಳಕ್ಕೆ ಆಗಲಿಲ್ಲ ನಮಗೆ. ಇವ್ರದ್ದೊಂದೇ ಸುಮ್ಮನೆ ನಿಂತಿದ್ನಲ್ಲ, ಹಾಗೆ ಫೋನ್ ಕೈಯಲ್ಲಿತ್ತು ಅಂತ ಹಾಗೆ ಗ್ಲಿಮ್ಸ್ ತಕ್ಕೊಂಡೆ. ಮತ್ತೆ ಸಿಗೋಣ ಫ್ರೆಂಡ್ಸ್ ಮುಂದಿನ ಬ್ಲಾಗಲ್ಲಿ. ಸಾರಿ ಫಾರ್ ದ ಲೇಟ್ ವಿಡಿಯೋಸ್. ಮತ್ತು ಈಗ ಅಪ್ಡೇಟ್